ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಕೀರ್ತಿ. ಜಂಗಲ್ ಮಂಗಲ್ ಸಿನಿಮಾನ ಈಗ ತಾನೇ ನೋಡಿದ್ವಿ. ಮೊದಲನೇದಾಗಿ ಇಡೀ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮತ್ತೆ ಒಂದು ಭರವಸೆ ಬಂದ್ಬಿಡ್ತು. ಮತ್ತೊಂದು ಅಂದರೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗೋಯ್ತು. ತುಂಬಾ ಖುಷಿಯಾಗೋಯ್ತು. ಅದು ಸ್ಟಾರ್ಟಿಂದ ಎಂಡ್ವರೆಗೂ ತುಂಬಾ ಇಂಟ್ರೆಸ್ಟಿಂಗು. ಸಖತ್ ಅಂದರೆ ಸಖತ್ ಸೀಟ್ ಎಡ್ಜಲ್ಲಿ ಕೂರಿಸೋವಂಥ ಸಿನಿಮಾ. ಅಂದರೆ ತುಂಬ ಸಸ್ಪೆನ್ಸು ಅಥವಾ ಏನೋ ಮಿಸ್ಟ್ರಿ ಏನೂ ಇಲ್ಲ ಇಲ್ಲಿ. ಸ್ಕ್ರೀನ್ ಪ್ಲೇ ಅಂತೂ ಅಲ್ಟಿಮೇಟು. ಡೈರೆಕ್ಟ್ರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ 100% ಸಕ್ಸಸ್ ಆಗುತ್ತೆ ಇದು. ಎಸ್, ಜಂಗಲ್ ಮಂಗಲ್ ಮಂಗಳೂರಿನ ಜಂಗಲಲ್ಲಿ ನಡೆಯುವಂಥ ಒಂದು ಕತೆ ಇದು. ವೆರಿ ವೆಲ್ ನರೇಟೆಡ್ ಸ್ಟೋರಿ. ಇಡೀ ಸಿನಿಮಾ ಸುಮಾರು 1.5 ಗಂಟೆ ಸಿನಿಮಾ ಇದೆ. ಇಡೀ ಸಿನಿಮಾ ನಿಮ್ಮನ್ನು ಕಂಪ್ಲೀಟಾಗಿ ಆವರಿಸ್ಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಕೂಡ ಕಾಡಲ್ಲಿ ಆ 2 ಪಾತ್ರಗಳ ಜೊತೆಗೆ ಮತ್ತು ಒಂದಷ್ಟು ಶೇಡ್ಗಳು ತರುವಂಥ ಒಂದಷ್ಟು ಪಾತ್ರಗಳ ಜೊತೆಗೆ ನೀವು ಕೂಡ ಓಡಾಡ್ತಾ ಇರ್ತೀರ. ನಿಮಗೆ ಲಿಟ್ರಲಿ ಒಂದು ಜಂಗಲ್ ಸಫಾರಿಯ ಒಂದು ಅನುಭವ ಕೊಡುತ್ತೆ. ಮತ್ತು ಸ್ಕ್ರೀನ್ ಪ್ಲೇ ತೊಗೊಂಡೋಗಿರುವಂಥ ರೀತಿ ಆಗಲಿ, ಮತ್ತು ಎಲ್ಲರ ಪರ್ಫಾರ್ಮೆನ್ಸ್ಗಳಾಗಲಿ, ಮತ್ತು ಆ ಲೊಕ್ಯಾಲಿಟಿನ ತೋರಿಸಿರುವಂಥ ರೀತಿ ಆಗಲಿ, ಎಲ್ಲವೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸ್ ಪ್ಲಸ್ ಸಿನಿಮಾದ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರು ಏನಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಅವರು ವರ್ಕ್ ಮಾಡಿದ್ದಾರೆ. ಮತ್ತು ಅವ್ರ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಜಂಗಲ್ ಮಂಗಲ್ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ. ಇದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ಳೋದೇನು ಅಂದರೆ, ಜಂಗಲ್ ಮಂಗಲ್ಗೆ ಒಂದು ಒಳ್ಳೆ ಸಪೋರ್ಟ್ನ ಕೊಟ್ಟು ಸಿನಿಮಾನ ಹೆಚ್ಚು ಜನ ನೋಡೋ ಹಾಗೆ ಮಾಡೋಣ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್. ಓಕೆನಾ? ಹಾಯ್, ನಮಸ್ಕಾರ. ಜಂಗಲ್ ಮಂಗಲ್ ಇಲ್ಲಿದೆ. ಜಂಗಲ್ ಮಂಗಲ್ ಇವತ್ತು ಜಂಗಲ್ ಮಂಗಲ್ ಪ್ರೀಮಿಯರ್ ಶೋಗೆ ಬಂದಿದೆ. ಇಷ್ಟೋದವರೆಗೆ ಕೂತ್ಕೊಂಡು ಮೂವಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಕನ್ನಡದಲ್ಲಿ ಸುಮಾರು ದಿನಗಳಾಯಿತು ಈ ಥರದ ಮೂವಿನ ನೋಡಿ. ಒಳ್ಳೆ ಮೂವಿ, ಥ್ರಿಲ್ಲಿಂಗ್ ಮೂವಿ. ಪ್ರತಿ ಕ್ಷಣನೂ ವಾಟ್ ನೆಕ್ಸ್ಟ್ ಅಂತ ಕೇಳುತ್ತೆ. ಮಂಜಣ್ಣನ ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿಯಲ್ಲಿ. ನೋಡಿ ಮೂವಿನ, ಕನ್ನಡದ ಮೂವಿನ ಸಪೋರ್ಟ್ ಮಾಡಿ. ಜಂಗಲ್ ಮಂಗಲ್ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಅದರಲ್ಲಿ ನಮ್ಮ ಮಂಜಣ್ಣನಿಗೆ ಒಳ್ಳೇದಾಗಲಿ. ಉಗ್ರಂ ಮೂವಿಯಲ್ಲೂ ಕೂಡ ಉಗ್ರಮ್ಮೆ. ಥ್ಯಾಂಕ್ಸ್. ಜಂಗಲ್ ಮೇ ಮಂಗಲ್ ಅಂತ ಹಿಂದಿಲಿ ಒಂದು ಗಾದೆ ಮಾತಿದೆ, ತುಂಬಾ ಬಳಸ್ತಾ ಇರ್ತಾರೆ. ರೀಲ್ಸ್ ಎಲ್ಲ ನೋಡಿರ್ತೀರಾ, ಅದು ಸ್ವಲ್ಪ ಡಬಲ್ ಮೀನಿಂಗ್ ಬಳಸ್ತಾರೆ. ಬಟ್ ಇಲ್ಲಿ ಈ ಜಂಗಲ್ ಮಂಗಲ್ ಬೇರೆ ತರ ಇದೆ. ಅಂದ್ರೆ ಎಲ್ಲವೂ ಮಂಗಲ್ ಆಗಲ್ಲ, ಮಂಗಳ ಆಗತ್ತೆ. ಗೆಲ್ತಾಳೆ ಹೀರೋಯಿನ್, ಗೆಲ್ತಾಳೆ, ಅವ್ರ ಅಪ್ಪ ಗೆಲ್ತಾನೆ. ಒಂದು ಅಪ್ಪ ಮಗಳ ಸೆಂಟಿಮೆಂಟ್, ಒಂದು ಸಿಂಗಲ್ ಶಾಟ್ ಇದೆ, ಅದು ತುಂಬಾ ಇಂಪ್ರೆಷನ್ ಆಯ್ತು. ಉಗ್ರಂ ಮಂಜು ಮತ್ತೆ ನಮ್ಮ ಯಶ್ ಶೆಟ್ಟಿ ಅವರಿಬ್ರು ಆವರಿಸ್ಕೊಂಡಿದ್ದಾರೆ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೀರೋಯಿನ್ ಆಗ್ಬೋದು, ಎಲ್ಲ ಪಾತ್ರಗಳು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ಕಾಡಲ್ಲಿ ಪೂರ್ತಿ ನಡೆಯುತ್ತೆ, ಫ್ಯಾಮಿಲಿ ಸಮೇತ ನೋಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆದಾಗಿ. ನಮಸ್ಕಾರ, ನನ್ನ ಹೆಸರು ನವೀನ್ ದ್ವಾಕನಾಥ್, ಫಾರ್ ರಿಜಿಸ್ಟ್ರೇಷನ್ ಫಿಲ್ಮ್ ಡೈರೆಕ್ಟರ್. ಜಂಗಲ್ ಮಂಗಲ್ ಒಂದು ಯುನೀಕ್ ಸಬ್ಜೆಕ್ಟ್. ಇನ್ಫ್ಯಾಕ್ಟ್ ಸುಮಾರು ಆಯಾಮಗಳಿದೆ. ತಂದೆ ಮಗಳ ಸಂಬಂಧ, ಮತ್ತು ಇಬ್ಬರು ಪ್ರೇಮಿಗಳ ಸಂಬಂಧ, ತಾಯಿ ಮತ್ತು ಒಂದು ಸಂಸಾರದ ಬಗ್ಗೆ ಸಂಬಂಧ. ಅಟ್ ದ ಸೇಮ್ ಟೈಮ್ ಜಂಗಲಲ್ಲಿ ಏನಾಗುತ್ತೆ, ಅದೇನು ಆಗುತ್ತೆ, ಮಂಗಳಕರವಾಗಿ ಚೆನ್ನಾಗಿ ನಡೆಯುತ್ತೆ. ಇನ್ಫ್ಯಾಕ್ಟ್ ಎಡಿಟಿಂಗ್ ಆ್ಯಂಡ್ ಡೈರೆಕ್ಷನ್ ಇಸ್ ಅಮೇಝಿಂಗ್. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇಂಥ ಸಿನಿಮಾಗಳನ್ನ ನಾವು ಬೆಳೆಸಬೇಕು. ಇನ್ಫ್ಯಾಕ್ಟ್ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಫಿಲ್ಮ್ ಬಂದಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಸೊ ಜಂಗಲ್ ಮಂಗಲ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್ ಆ್ಯಂಡ್ ಪ್ರಮೋಟೆಡ್ ಮೋರ್ ಟು ರೀಚ್ ಮೋರ್ ಆಡಿಯನ್ಸ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಒಂದು ವಿಷಯ ಏನಾಗುತ್ತಂದರೆ, ತುಂಬ ಬೇಜಾರಾಗುತ್ತೆ. ಒಂದು ಒಳ್ಳೆಯ ಸಿನಿಮಾಗೆ ಹೆಚ್ಚು ಜನ ಸಪೋರ್ಟ್ ಮಾಡೋಕ್ಕೆ ತುಂಬ ಕಮ್ಮಿ ಜನ ಬರ್ತಾರೆ, ಕಮ್ಮಿ ಮೀಡಿಯಾಗಳು ಬರುತ್ತೆ. ನಮ್ಮ ದುರಾದೃಷ್ಟ. ಒಂದು ಒಳ್ಳೆಯ ಸಿನಿಮಾ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿ ಸತಿ ನಾವು ಬರ್ತೀವಿ, ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಈ ಸಿನಿಮಾ ಮನಸಾರ ಹೇಳ್ತಾ ಇದ್ದೀವಿ, ಕನ್ನಡಕ್ಕೆ ಈ ವರ್ಷದಲ್ಲಿ ನೋಡಿರೋ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ ಆಗಿ, ನೋ ಡೌಟ್. ಯಾರಾದರೂ ಈ ಸಿನಿಮಾ ನೋಡಿ, ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ, ಆ್ಯಸ್ ಎ ಕ್ರಿಯೇಟರ್ ಆಗಿ, ಆ್ಯಸ್ ಎ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ 6 ಮಂತ್ಸಲ್ಲಿ ಎಷ್ಟೋ ನಮಗೂ ಬೇಜಾರಾಗುತ್ತೆ. ಯಾಕೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ವಲ್ಲ ನಮ್ಮಲ್ಲಿ,
ನಾವು ಯಾಕೆ ಸೋಲ್ತಾನೆ ಇದ್ದೀವಿ ಪ್ರತಿ ಸತಿ ಅಂತ ಅನಿಸ್ತಾನೆ ಇರುತ್ತೆ. ಆದರೆ ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಯಿತು. ಕನ್ನಡದಲ್ಲೂ ಒಂದು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಈ ವರ್ಷ ಕೊನೆಗೂ ಅಂತ. ಡೆಫಿನೆಟಾಗಿ ಇದು ತುಂಬ ಒಳ್ಳೆ ಸಿನಿಮಾ. ಹೆಚ್ಚು ಜನಕ್ಕೆ ಈ ಸಿನಿಮಾ ರೀಚ್ ಆಗಬೇಕು. ತುಂಬ ಕಮ್ಮಿ ಜನ ಇವತ್ತು ಬಂದಿದ್ದೀರಾ. ಅಟ್ಲೀಸ್ಟ್ ಬಂದಿರೋರೆಲ್ಲ ನಾವೆಲ್ಲ ಅನ್ನ ತಿಂತಾ ಇರೋದು ಸಿನಿಮಾದಿಂದನೇ. ಸಿನಿಮಾಗಳು ಹಿಟ್ ಆದ್ರೇ ನಾವೆಲ್ಲ ಬದುಕೋಕ್ಕಾಗೋದು. ಮೀಡಿಯಾ ಇರ್ಬೋದು, ನಾವಿರ್ಬೋದು, ಪ್ರತಿಯೊಬ್ಬರು ಇವತ್ತು ಬದುಕಬೇಕಪ್ಪ ಅಂತಂದರೆ ಸಿನಿಮಾಗಳು ಹಿಟ್ ಆದ್ರೇ ನಿಮಗೂ ಹೆಚ್ಚು ಕೆಲಸ ಸಿಗುತ್ತೆ. ಅದರಿಂದ ಈ ಸಿನಿಮಾದವ್ರು ನಿಮಗೆ ದುಡ್ಡು ಕೊಡ್ತಾರೋ ದುಡ್ಡು ಕೊಡೋದಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ಈ ಸಿನಿಮಾನ ಹೆಚ್ಚು ಜನ ರೀಚ್ ಆಗೋವರೆಗೂ ಈ ಸಿನಿಮಾನ ತಲುಪಿಸಿ. ಬಿಕಾಸ್ ಏಕೆಂತಂದರೆ ಕನ್ನಡದಲ್ಲಿ ನಾನು ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ, ತುಂಬ ಸತಿ ಪ್ರೀಮಿಯರ್ಗಳಿಗೆ ಬರ್ತಿದ್ದೀವಿ. ನಾವು ಹೇಳ್ತೀವಿ ಹೀರೋ ಚೆನ್ನಾಗಿ ಮಾಡಿದ್ದಾನೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ, ಕ್ಯಾಮ್ರಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಹೇಳ್ತೀವಿ. ಆದರೆ ಈ ಸಿನಿಮಾದಲ್ಲಿ ಪರ್ಫೆಕ್ಟ್ ಆಗಿದೆ ಎಲ್ಲ. ಅಂದರೆ ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಶ್ರಮ ವಹಿಸಿ ಮಾಡಿದ್ದಾರೆ. ಯಶ್ ನನಗೆ ತುಂಬ ವರ್ಷದಿಂದ ಗೊತ್ತು. ಅವನು ಫಸ್ಟ್ ಸಿನಿಮಾ ಅವ್ನು ಮಾಡಿದ್ದ. ಅದರದ್ದು ಇನ್ನೂ ರಿಲೀಸ್ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದು ಟ್ರೇಲರ್ ಏನೋ ನೋಡಿಬಿಟ್ಟು ನಾನು ಅವನ್ನ ಕರೆದು ಜಾನಿ ಜನಾರ್ದನಲ್ಲಿ ಮಾಡಿಸಿದೆ. NSD ಸ್ಟೂಡೆಂಟ್ ಅವನು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ತುಂಬ ಒಳ್ಳೆ ನಟ. ಇನ್ನೂ ಹೆಚ್ಚು ಅವನನ್ನು ಕನ್ನಡ ಸಿನಿಮಾ ಮತ್ತು ಕನ್ನಡ ನಿರ್ದೇಶಕರು ಅವನ್ನ ಹೆಚ್ಚು ಬಳಸ್ಕೋಬೇಕು. ನನಗೆ ತುಂಬ ಸರ್ಪ್ರೈಸ್ ಮಂಜು ಅವರು, ತುಂಬ ಸೀನಿಯರ್ ಆ್ಯಕ್ಟರ್ ಅವರು. ನಾನು ತುಂಬ ಕಮ್ಮಿ ಸಿನಿಮಾ ನೋಡಿದೆ, ನನ್ನ ಲಕ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಅವ್ರದ್ದು ಮ್ಯಾಕ್ಸ್ ನೋಡಿದೆ. ಮ್ಯಾಕ್ಸ್ ನೋಡಿದಾಗ ತುಂಬ ಉಗ್ರಂ ನೋಡಿದ್ದೀನಿ, ಅಫ್ಕೋರ್ಸ್ ತುಂಬ ಕಮ್ಮಿ ಸಿನಿಮಾ ನೋಡಿದೆ. ಆದರೆ ಮ್ಯಾಕ್ಸ್ ನೋಡಿದಾಗಲೂ ಅಂದ್ಕೊಳ್ತಾ ಇದ್ದೆ ಅವರು ಬಿಗ್ ಬಾಸ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡಿದರು. ಈ ಸಿನಿಮಾ ನಿಜವಾಗ್ಲೂ ಅವರಲ್ಲಿರೋ ಒಳ್ಳೆ ನಟನ ಹೊರಗಡೆ ಹಾಕಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಕನ್ನಡಿಗರೇ, ಕನ್ನಡ ಟೆಕ್ನಿಷಿಯನ್ಸ್ ಇರ್ಬೋದು, ಕನ್ನಡ ಸೂಪರ್ ಸ್ಟಾರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಇರ್ಬೋದು, ಇವತ್ತು ನಮ್ಮ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ವೆರಿ ವೆರಿ ಬ್ಯಾಡ್ ಇದೆ. ಒಳ್ಳೆ ಸಿನಿಮಾ ಬರೋದು ತುಂಬ ಅಪರೂಪ. ಆದರೆ ಇದು ತುಂಬ ಒಳ್ಳೆ ಸಿನಿಮಾ. ಡೆಫಿನೆಟಾಗಿ ಹೇಳ್ತೀನಿ, ಈ ಸಿನಿಮಾನ ಹೆಚ್ಚು ಸಪೋರ್ಟ್ ಮಾಡಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಬಂದಿರೋದು. ಇದನ್ನು ದಯವಿಟ್ಟು ಗೆಲ್ಲಿಸಿ ಎಲ್ಲರೂ. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.